ಆಸ್ತಿಗಾಗಿ ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ನಡೆದಿದೆ. ಆದರೆ ಈ ಪ್ರಕರಣದ ತನಿಖೆಯನ್ನ ಹಳ್ಳ ಹಿಡಿಸಿದ್ರ ಆನೇಕಲ್ ಪೊಲೀಸರು ಎನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಆಸ್ತಿಗಾಗಿ ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಕೇಸ್ ಒಂದು ನಡೆದಿತ್ತು. ಇನ್ನು ಈ ಪ್ರಕರಣದ ತನಿಖೆಯನ್ನ ಹಳ್ಳ ಹಿಡಿಸಿದ್ರ ಆನೇಕಲ್ ಪೊಲೀಸರು. ಜುಲೈ 11ರಂದು 4 ಆರೋಪಿಗಳು ಸರೆಂಡರ್ ಆಗಿರ್ತಾರೆ. ಆದರೆ ಅರೆಸ್ಟ್ ತೋರಿಸಿದ್ದು ಮಾತ್ರ ಜುಲೈ 16ರಂದು. ಯಾರನ್ನ ಈ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಖಾಕಿ. ಸರೆಂಡರ್ ಆಗಿ 5 ದಿನದ ಬಳಿಕ ಅರೆಸ್ಟ್ ಅನ್ನ ತೋರಿಸಿದ್ದಾರೆ. ಕಿಂಗ್ ಪಿನ್ ವಕೀಲ ನಂದೀಶ್ನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಪೊಲೀಸರು. ಇನ್ನು ಅನುಮಾನ ಹುಟ್ಟು ಹಾಕಿದೆ ಆನೇಕಲ್ ಪೊಲೀಸರ ತನಿಖೆ. ಇನ್ನು ವಕೀಲ ನಂದೀಶ್ ಮಾತುಕತೆಗೆ ಕರೆಸಿದ್ದಾಗ ಕಿಡ್ನಾಪ್ ಆಗಿದ್ದ ಶ್ರೀನಿಧಿ. ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಬಂಧಿಸ್ತಾ ಇಲ್ಲ ಪೊಲೀಸರು. ಪಾರದರ್ಶಕ ತನಿಖೆ ಆದ್ರೆ ಪೊಲೀಸರಿಗೆ ಕಾದಿದ್ಯಾ ಕಂಟಕ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ತನಿಖೆ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಪೊಲೀಸರು. ಇನ್ನು 100 ಕೋಟಿ ಆಸ್ತಿಗಾಗಿ ಈ ಒಂದು ಕಿಡ್ನಾಪ್ ಕೇಸ್ ನಡೆದಿತ್ತು. ಇನ್ನು ಆರ್ಮ್ಸ್ ಆಕ್ಟ್ 1959 ಅಡಿ FIR ದಾಖಲಾಗಿದ್ರು ಕೂಡ ಕಿಂಗ್ ಪಿನ್ ವಕೀಲ ನಂದೀಶ್ ಇಂಟರಿಮ್ ಬೇಲ್ನ ತಂದಿರ್ತಾರೆ, ಮಧ್ಯಂತರ ಜಾಮೀನನ್ನ ತಂದಿರ್ತಾರೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಯನ್ನ ಸಲ್ಲಿಸಿರಲ್ಲ ಪೊಲೀಸರು. ತಾರೀಕು ಮಧ್ಯಾಹ್ನದವರೆಗೂ ಕಚೇರಿಯಲ್ಲಿ ಕೆಲಸ ಮಾಡಿ ನಂತರ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ಗೆ ಯಾವುದೋ ಒಂದು ಕ್ಲಾರಿಫಿಕೇಷನ್ ಡಿಸ್ಕಷನ್ಗೆ ಅಂತ ಹೊರಟೆ. ಅವಾಗ ಮ್ಯಾನೇಜರ್ ಚಾರ್ಜಲ್ಲಿದ್ದರು. ಸುಮಾರು 4:45 5 ಗಂಟೆ ಸುಮಾರಲ್ಲಿ ನನಗೆ ಈ ಇನ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು. ತಕ್ಷಣ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ಕಚೇರಿಯಿಂದನೂ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ. ವಿತಿನ್ ಒಂದು 5-10 ಮಿನಿಟ್ಸಲ್ಲಿ ನಮ್ಮ ಜೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನಿಂದ ಪೊಲೀಸವ್ರು ಬಂದರು. ಪೊಲೀಸವ್ರು ಬಂದು ಅವ್ರನ್ನ ಒಂದು 2-3 ನಿಮಿಷ ಒಂದು 2-3 ನಿಮಿಷದಲ್ಲಿ ಕರ್ಕೊಂಡು ಹೋದ್ರು. ಸರ್, ಯಾವ ಗ್ರಾಮದ ಯಾವ ಸರ್ವರ್ ನಂಬರನ್ನು ಗಿಫ್ಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಯಾರು ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿದ್ರು? ಯಾರು ಅಪ್ಲೋಡ್ ಮಾಡಿದ್ರು ಅಂತ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಯಾವುದು ಲಾಗಿನ್ ಐಡಿಯಿಂದ ಅಪ್ಲೋಡ್ ಆಗಿರುತ್ತೆ. ಅಪ್ಲೋಡ್ ಆಗಿ ನಮ್ಮ ಹತ್ರ ಬಂದಾಗ ನಾವಿಲ್ಲಿ ಪ್ರತಿದಿನ ರೋಟೀನ್ ವರ್ಕಲ್ಲಿ ಅಪ್ರೂವಲ್ ಮಾಡೋ ಥರ ಆ ಡಾಕ್ಯುಮೆಂಟ್ನ ಅಪ್ರೂವಲ್ ಮಾಡಿ ಕಳಿಸಿರ್ತೀವಿ. ಅಪ್ರೂವಲ್ ಮಾಡಿದ್ದಕ್ಕೆ ಏನು ಇನ್ಸಿಡೆಂಟ್ ಆಯಿತು ಸರ್? ಅವತ್ತು ರಿಜಿಸ್ಟ್ರೇಷನ್ಗೆ ಬಂದಿದ್ದೀನಿ ಅಂತ ಬಂದರು. ನನಗೆ ಯಾರೋ ಬಲವಂತವಾಗಿ ಕರ್ಕೊಂಬಂದು ರಿಜಿಸ್ಟ್ರ್ ಮಾಡಿಸ್ತಾ ಇದ್ದಾರೆ ಅಂತ ಬಂದು ನನ್ನನ್ನು ಬಲವಂತವಾಗಿ ಕರ್ಕೊಂಬಂದಿರೋದ್ರಿಂದ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ನಾವು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಅವ್ರನ್ನ ಬಂದು ಕರ್ಕೊಂಡು ಹೋದ್ವಿ. ಎಷ್ಟೊತ್ತಲ್ಲಿ ನಡೆದಿತ್ತು? ಅರೌಂಡ್ 5 o'clock ಸರ್. ಅವರು ಏನಾಗಿತ್ತು ಮೇಡಮ್? ಅವ್ರ ಪರಿಸ್ಥಿತಿಯಲ್ಲಿ ಹೊಡೆದಿದ್ದೇನಾಗಿತ್ತ? ಕೈ ಒಂಚೂರು ಗಾಯ ಆಗಿತ್ತು ಸರ್, ಅಷ್ಟೇ. ಹೊಡೆದಿದ್ದೆಲ್ಲ ಬೇರೆ ಗೊತ್ತಿಲ್ಲ ಸರ್. ಏನು ಹೇಳಿದ್ರು ಮೇಡಮ್? ಕಿಡ್ನಾಪ್ ಮಾಡ್ಕೊಂಡ್ರೆ ಏನಾಗ್ತ? ನನ್ನ ಹೊಡೆದ್ಬಿಟ್ಟು ಕರ್ಕೊಂಬಂದಿದ್ದಾರೆ, ಬಲವಂತವಾಗಿ ಕರ್ಕೊಂಬಂದಿದ್ದಾರೆ, ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಬಂದಿದ್ದಾರೆ, ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು? ಪೊಲೀಸವ್ರಿಗೆ ಫೋನ್ ಮಾಡಿ ಪೊಲೀಸವ್ರು ಬಂದರು. ಒಂದು 5 ಮಿನಿಟ್ಸ್ಗೆಲ್ಲ ಅವ್ರನ್ನ ಕರ್ಕೊಂಡು ಹೋದರು. ವಿಚಾರಣೆ ಮಾಡಿ ಕರ್ಕೊಂಡು ಹೋದರು. ಅದು 4ನೇ ತಾರೀಕು ಮಧ್ಯಾಹ್ನದವರೆಗೂ ಕಚೇರಿಯಲ್ಲಿ ಕೆಲಸ ಮಾಡಿ ನಂತರ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ಗೆ ಯಾವುದೋ ಒಂದು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮೂರ್ತಿ, ಇನ್ನು ಆಸ್ತಿಗಾಗಿ ಸಿನಿಮಾ ಸ್ಟೈಲ್ನಲ್ಲಿ ಶ್ರೀನಿಧಿ ಎಂಬಾತನ ಕಿಡ್ನಾಪ್ ಆಗಿರುತ್ತೆ. ಜೊತೆಗೆ ನ್ಯಾಯ ಕೊಡಿಸಬೇಕಾಗಿರುವಂತಹ ವಕೀಲರೇ ಈ ರೀತಿಯಾದಂತಹ ಒಂದು ಕೇಸ್ನಲ್ಲಿ ಅಥವಾ ಈ ರೀತಿಯಾದಂತಹ ಒಂದು ಕಿಡ್ನಾಪ್ನಲ್ಲಿ ಭಾಗಿಯಾಗಿರ್ತಾರೆ. ಇನ್ನು ಈ ಪ್ರಕರಣದ ತನಿಖೆಯನ್ನ ಹಳ್ಳ ಹಿಡಿಸಿದ್ರ ಆನೇಕಲ್ ಪೊಲೀಸರು ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ? ಎಸ್, ಇನ್ನು ಸಂಪರ್ಕ ಕಡಿತವಾಗಿದೆ. ಎಸ್, ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿ ಆಸ್ತಿಗಾಗಿ ಸಿನಿಮಾ ಸ್ಟೈಲ್ನಲ್ಲಿ ಈ ಒಂದು ಕಿಡ್ನ್ಯಾಪ್ ನಡೆದಿರುತ್ತೆ. ಶ್ರೀನಿಧಿ ಎಂಬಾತನ ಕಿಡ್ನ್ಯಾಪ್ ಆಗಿರುತ್ತೆ. ನ್ಯಾಯ ಕೊಡಿಸಬೇಕಾಗಿರುವಂತಹ ವಕೀಲರೇ ಈ ಒಂದು ಕಿಡ್ನ್ಯಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ. ಆದರೆ ಪ್ರಕರಣದ ತನಿಖೆಯನ್ನ ಹಳ್ಳ ಹಿಡಿಸಿದ್ರ ಆನೇಕಲ್ ಪೊಲೀಸರು ಎನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮೂರ್ತಿ, ಇನ್ನು ಆಸ್ತಿಗಾಗಿ ಒಂದು ಕಿಡ್ನ್ಯಾಪ್ ಆಗಿರುತ್ತೆ, ಶ್ರೀನಿಧಿ ಎಂಬಾತನ ಕಿಡ್ನ್ಯಾಪ್. ಇದರಲ್ಲಿ ವಕೀಲ ನೇರವಾಗಿ ಶಾಮೀಲಾಗಿರ್ತಾನೆ. ಆದರೂ ಕೂಡ ಈ ಪ್ರಕರಣದ ತನಿಖೆಯನ್ನ ಹಳ್ಳ ಹಿಡಿಸಿದ್ರ ಆನೇಕಲ್ ಪೊಲೀಸರು ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಏನಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಸಿಂಚನ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳಿಂದನೂ ಕೂಡ ಈ ಒಂದು ಪ್ರಕರಣದ ಅಂದ್ರೆ ಸರ್ವೆ ನಂಬರ್ 62 ವಾಬಸಂದ್ರ ಗ್ರಾಮದ ಒಂದು 5 ಎಕರೆ ಜಮೀನು ವಿಚಾರವಾಗಿ ನಡೀತಿರ್ತಕ್ಕಂಥ ಈ ಒಂದು ಪ್ರಕರಣ. ಆದ್ರೆ ಇದೇ ತಿಂಗಳ 4ನೇ ತಾರೀಕು ಈ ಒಂದು ಜಮೀನು ವಿಚಾರವಾಗಿ ಒಂದು ಕಿಡ್ನಾಪ್ ಇನ್ಸಿಡೆಂಟ್ ಏನ್ ನಡೀತದೆ. ಈ ಕಿಡ್ನಾಪ್ ಆದ ನಂತರ ಕಳೆದ 12ನೇ ತಾರೀಕು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಆ ಪ್ರಕರಣ
ಅವತ್ತೇ ಬಂಧಿಸಿದ್ದಂತಹ, ಅಂದ್ರೆ ಅವತ್ತು ಬಂಧಿಸರೂ ಇರ್ಲಿಲ್ಲ ಆನೇಕಲ್ ಪೊಲೀಸರು, ಇವರೇ ಬಂದು ಸರೆಂಡರ್ ಆಗಿದ್ರು ಅಂತ ಹೇಳಿ ಕೂಡ ಒಂದು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಸರೆಂಡರ್ ಆದ್ರೂ ಕೂಡ ಇವರು ಯಾವುದೇ ಒಂದು 16ನೇ ತಾರೀಕುವರೆಗೂ ಅಂದ್ರೆ 4 ದಿನಗಳ ಕಾಲ ಯಾರನ್ನೂ ಕೂಡ ಅರೆಸ್ಟ್ ತೋರಿಸಿರ್ಲಿಲ್ಲ. 16ನೇ ತಾರೀಕು ಇವರು ಒಂದು ಅರೆಸ್ಟ್ ಅನ್ನ ತೋರಿಸ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಸುಮಾರು 20 ರಿಂದ 25 ಜನ ಬೌನ್ಸರ್ಗಳ ಕೈವಾಡವಿದೆ, ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳಿ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಕೇವಲ ಒಂದು FIR ನಲ್ಲಿ ತೋರಿಸಿರ್ತಕ್ಕಂಥದ್ದು ಕೇವಲ 4 ಜನ ಅಂತೇಳಿ ಈಗಾಗಲೇ FIR ನಲ್ಲಿ ತೋರಿಸಿರ್ತಕ್ಕಂಥದ್ದು. ಆದ್ರಿಂದ ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಆನೇಕಲ್ ಪೊಲೀಸರು ಕೂಡ ಶಾಮೀಲಾಗಿದ್ದಾರಾ, ಅಂದ್ರೆ ಇವರು ಕುಮ್ಮಕ್ಕು ಇದೆಯಾ ಎಲ್ರಿಗೂ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಯಾರಿದ್ದಾರೆ, ವಕೀಲ ನಂದೀಶ್. ಆದ್ರೆ ಆ ನಂದೀಶನ್ನ ಈವರೆಗೂ ಕೂಡ ಆನೇಕಲ್ ಪೊಲೀಸರು ಬಂಧಿಸಲೂ ಇಲ್ಲ, FIR ನಲ್ಲಿ ತೋರಿಸಲೂ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಆನೇಕಲ್ ಪೊಲೀಸರು ಕೂಡ ಒಂದು ಈ ಪ್ರಕರಣಕ್ಕೆ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಜಮೀನಿನ ಹಿನ್ನೆಲೆಯನ್ನು ತೆಗೆದುಕೊಳ್ತಾ ಹೋದ್ರೆ ಪದ್ಮನಾಭರಾವ್ ಅನ್ನೋರು ಯಾರಿದ್ದಾರೆ, ಈ ಒಂದು ಪದ್ಮನಾಭರಾವ್ ಅವ್ರನ್ನ ಅಬ್ಸಲ್ಯೂಟ್ಲಿ ಮೋಸ ಮಾಡಿ ಈ ಒಂದು ಜಮೀನಿನ ಒಂದು ದಾನಪತ್ರವನ್ನ ಮಾಡಿಸ್ಕೊಂಡು ಫ್ರಾಡ್ ಮಾಡಿ ದಾನಪತ್ರವನ್ನ ಮಾಡಿಸ್ಕೊಂಡಿರ್ತಾರೆ. ದಾನಪತ್ರವನ್ನ ಮಾಡಿಸ್ಕೊಂಡ ಆದ್ಮೇಲೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀನಿಧಿ ಯಾರಿದ್ದಾರೆ ಅವನ ಕಡೆಯಿಂದ ಒಂದು ದಾನಪತ್ರದ ಒಂದು ರಿಲೀಸ್ ಡೀಡ್ ಮಾಡಿಸ್ಕೋಬೇಕಾಗಿತ್ತು. ಆ ಒಂದು ರಿಲೀಸ್ ಡೀಡ್ ವಿಚಾರವಾಗಿ ಶ್ರೀನಿಧಿಯನ್ನ ಕಿಡ್ನಾಪ್ ಮಾಡಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಗನ್ನನ್ನ ತೋರಿಸಿ ಆತನನ್ನ ಎದುರಿಸಿ, ನೀನು ಸೈನ್ ಮಾಡಿಲ್ಲ ಅಂತಂದ್ರೆ ಸಬ್ ರಿಜಿಸ್ಟರ್ ಅಲ್ಲಿ ನಿನ್ನ ಕೊಲೆ ಮಾಡ್ತೀವಿ ಅಂತ ಎದುರಿಸಿ ಅಲ್ಲಿಂದ ಸಬ್ ರಿಜಿಸ್ಟರ್ ಕರ್ಕೊಂಡ್ ಬರ್ತಕ್ಕಂಥದ್ದು. ಆ ಸಬ್ ರಿಜಿಸ್ಟರ್ ಅಲ್ಲೂ ಕೂಡ ಆ ಒಂದು ಶ್ರೀನಿಧಿ ಯಾರಿದ್ದಾರೆ ಏಕಾಏಕಿ ನನ್ನ ಕಾಪಾಡಿ ಅಂತ ಹೇಳಿ ಕಿರ್ಚಾಡ್ಕೊಂಡು ಒಂದು ಸಬ್ ರಿಜಿಸ್ಟರ್ ಚೇಂಬರ್ ನೊಳಗಡೆ ಹೋಗ್ತಕ್ಕಂಥದ್ದು. ಅದನ್ನ ನೋಡಿದಂತಹ ಅಲ್ಲಿದ್ದಂತ ಸಿಬ್ಬಂದಿ ಕೂಡ ತಕ್ಷಣ ಸರ್ಜಾಪುರ ಪೊಲೀಸರಿಗೆ ಫೋನ್ ಅನ್ನ ಮಾಡಿ ಈತನ ರಕ್ಷಣೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿನ ಆನೇಕಲ್ಗೆ ಪೊಲೀಸ್ ಠಾಣೆಗೆ ಕಳ್ಸಿಕೊಡ್ತಾರೆ. ಅಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಆದ್ರೆ ಇವತ್ತಿನವರೆಗೂ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ, ಯಾರನ್ನು ಕೂಡ ಬಂಧಿಸುವಂತ ಕೆಲಸ ಕೂಡ ಆನೇಕಲ್ ಪೊಲೀಸರು ಮಾಡಿಲ್ಲ. ಆದ್ರೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಚಿಂಚನ, ಇಲ್ಲಿ ಒಂದು ಆರ್ಮ್ಸ್ ಆಕ್ಟ್ ಅನ್ನು ಕೂಡ ಹಾಕಿದ್ದಾರೆ. ಅಂದ್ರೆ ಗನ್ ಅನ್ನ ಫೈರ್ ಮಾಡಿದ್ದಾರೆ ಅಂತ ಹೇಳಿ, ಗನ್ ಅನ್ನ ತೋರಿಸಿ ಬೆದರಿಸಿದ್ದಾರೆ ಅಂತ ಹೇಳಿ ಕೂಡ ಒಂದು ಆಕ್ಟ್ ಅನ್ನು ಹಾಕಿರ್ತಾರೆ. ಆ ಆಕ್ಟ್ ಪ್ರಕಾರ ಯಾವುದೇ ರೀತಿಯ ಬೇಲ್ ಕೂಡ ಸಿಗುವಂತ ಪ್ರಮೇಯನೇ ಇಲ್ಲ. ಆದ್ರೂ ಕೂಡ ಒಂದು ಆಕ್ಟ್ ಅಲ್ಲಿ ಇವರು ಬಂಧಿಸಲೂ ಇಲ್ಲ, ಬಂದು ಶರಣಾಗಿದ್ದವ್ರು ಮಾತ್ರ 4 ಜನರ ಮೇಲೆ ಮಾತ್ರ ಒಂದು ಪ್ರಕರಣವನ್ನ ದಾಖಲಿಸಿ ಇವ್ರನ್ನ ಮಾತ್ರ ಅದು ಪ್ರಕರಣ ದಾಖಲಾಗಿ 4 ದಿನ ಕಳೆದ ಮೇಲೆ ಒಂದು 4 ಜನರನ್ನ ತೋರಿಸ್ತೇನೆ ಅಂದ್ರೆ ಮತ್ತೆ ಯಾವ ರೀತಿ ಇದು ಆಗುತ್ತೆ, ಯಾವ ರೀತಿ ಇಲ್ಲಿ ಶಾಮೀಲಾಗಿದ್ರೆ ಕೂಡ ಒಂದು ಪ್ರಶ್ನೆ ಕಾಡುತ್ತೆ ಸಿಂಚನ. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.